ಕರ್ನಾಟಕದಲ್ಲಿ ಈಗ ಯಾರ ಬಾಯಲ್ಲಿ ಕೇಳಿದ್ರೂ ಕೂಡ ಹೃದಯಾಘಾತದ ವಿಚಾರಣೆ ಓಡಾಡ್ತಾ ಇದೆ. ಒಂದು ರೀತಿ ಡೇಂಜರಸ್ ಅಲಾರಾಮ್ ಕರ್ನಾಟಕಕ್ಕೆ. ಅಪಘಾತ ಅಂದರೆ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ. ಅದರಲ್ಲೂ ಹಾಸನ ಈಗ ಸದ್ಯಕ್ಕೆ ಹಾಟ್ಸ್ಪಾಟ್. ಅಷ್ಟೇ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರತಿನಿತ್ಯ ಹೃದಯಾಘಾತಗಳ ಸುದ್ದಿ ವರದಿಯಾಗ್ತಾ ಇದೆ. ಹಾಗಾಗಿ ಈ ರಾಜ್ಯದ ಹಾರ್ಟ್ ಅಟ್ಯಾಕ್ ಕೇಸ್ ಸ್ಟಡಿ ಪರಾಮರ್ಶೆಗೆ ಆರೋಗ್ಯ ಇಲಾಖೆ ಸಜ್ಜಾಗಿದೆ. ಹೇಗಾಗುತ್ತೆ ಈ ಆರೋಗ್ಯ ಇಲಾಖೆ ಪರಾಮರ್ಶೆ ಅಂತಕ್ಕಂಥದ್ದು, ಮತ್ತು ಇದಕ್ಕೇನಾದ್ರು ಪರಿಹಾರ ಇದೆಯಾ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಹಾಸನ ಹಾರ್ಟ್ ಅಟ್ಯಾಕ್ ವರದಿ ಬಂದ ಬಳಿಕ ರಾಜ್ಯದ ರಿಪೋರ್ಟ್. ಹೃದಯಾಘಾತ ಪ್ರಕರಣ ನೋಟಿಫೈ ಮಾಡಲು ಇಲಾಖೆ ಪ್ಲಾನ್. ಈಗಾಗಲೇ ಹಾಸನದಲ್ಲಿ ಹೃದಯಾಘಾತ ಪ್ರಕರಣ ವರದಿ ತಯಾರಿಗೆ ತಜ್ಞರ ಸಮಿತಿಯನ್ನು ರಾಜ್ಯ ಸರ್ಕಾರ ನೇಮಿಸಿದೆ. ಇದರ ವರದಿಯನ್ನಾಧರಿಸಿ ರಾಜ್ಯದ ಎಲ್ಲಾ ಜಿಲ್ಲೆಗಳ ಹೃದಯಾಘಾತ ಕೇಸ್ ಸ್ಟಡಿ ತೆಗೆದುಕೊಳ್ಳಲು ಇಲಾಖೆ ಪ್ಲಾನ್ ರೂಪಿಸಿದೆ. ಅಲ್ಲದೆ ಇತ್ತೀಚೆಗೆ ಹೃದಯಾಘಾತಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆ ಹೃದಯಾಘಾತಗಳನ್ನು ಅಧಿಸೂಚಿತ ಕಾಯಿಲೆ ಎಂದು ಪರಿಗಣಿಸುವ ಬಗ್ಗೆಯೂ ಚರ್ಚೆ ನಡೆಯಲಿದೆ. ಇನ್ನು ಹೃದಯಾಘಾತಗಳು ಹೆಚ್ಚಾಗಲು ಬದಲಾದ ಜೀವನ ಶೈಲಿ, ಆಹಾರ, ಅಸಾಂಕ್ರಾಮಿಕ ರೋಗಗಳು ಕಾರಣ ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಆದರೆ ಹೆಚ್ಚಿನ ಅಂಕಿ ಅಂಶಗಳನ್ನು ಕಲೆ ಹಾಕಿ ಹೆಚ್ಚಿನ ಸಂಶೋಧನೆ ನಡೆಸಬೇಕಾಗುತ್ತದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ದಾಖಲಾಗುವ ಪ್ರಕರಣಗಳ ಅಂಕಿ ಅಂಶಗಳು ಮಾತ್ರ ಇದೆ. ಖಾಸಗಿ ಆಸ್ಪತ್ರೆಗಳಿಂದಲೂ ಅಂಕಿ ಅಂಶಗಳು ಬೇಕಾಗುತ್ತದೆ. ಹೃದಯಾಘಾತವನ್ನು ಅಧಿಸೂಚಿತ ರೋಗ ಎಂದು ಪರಿಗಣಿಸಿದಾಗ ಮಾತ್ರ ಖಾಸಗಿ ಆಸ್ಪತ್ರೆಗಳಿಂದಲೂ ಅಂಕಿ ಅಂಶಗಳು ಪಡೆಯಲು ಇಲಾಖೆ ನಿರ್ಧರಿಸಿದೆ. ವರದಿ ಅಂತ ಹೇಳಿದ್ರೆ ಕೆಲವು ಮಾಹಿತಿಗಳು ಬಂದಿದೆ. ಆ ಆಧಾರದ ಮೇಲೆ ಈಗ ನಾವು ಜಯದೇವದ ನಿರ್ದೇಶಕರ ಅಡಿಯಲ್ಲಿ ಒಂದು ಸಮಗ್ರ ತನಿಖೆಯನ್ನು ಮಾಡಿ ಸಂಶೋಧನೆಯನ್ನು ಮಾಡಿ ನಮಗೆ ತಿಳಿಸಬೇಕು ಅಂತ ಹೇಳಿದ್ದೀವಿ. ಮತ್ತು ಇದೆಲ್ಲ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಅವರು ನಮಗೊಂದು ವರದಿ ಕೊಟ್ಟ ನಂತರ ನಾವು ಹೇಳೋಕ್ಕಾಗ್ತದೆ. ಖಂಡಿತವಾಗಿಯೂ ನಮ್ಮ ಗಮನದಲ್ಲಿದೆ, ಭಾಳ ಗಂಭೀರವಾಗಿ ನಾವು ಇದನ್ನು ತೆಗೆದುಕೊಂಡಿದ್ದೇವೆ ಮತ್ತು ಇದರ ಒಂದು ವರದಿಯನ್ನು ಅವ್ರಿಗೆ ಕೊಡೋದಕ್ಕೆ ಹೇಳಿದ್ದೀವಿ. ಎಲ್ಲ ತೊಗೊಂಡ ನಂತರ ಮುಂದಿನ ತೀರ್ಮಾನ ನಾವು ಹೇಳ್ತೀವಿ. ಯಾಕೆಂತ ಹೇಳಿದ್ರೆ ಪ್ರಥಮವಾಗಿ ಆ ಒಂದು ಅವರೆಲ್ಲ ಹೃದಯಾಘಾತ ಆಗಿರ್ತಕ್ಕಂಥದ್ದು ಯಾವ ಕಾರಣ ಅಂತ ತಿಳ್ಕೋಬೇಕು. ಅದಕ್ಕೆ ಬೇರೆ ಏನಾದರೂ ಕಾರಣಗಳಿದೆಯಾ ಅಥವಾ ವೈದ್ಯಕೀಯ ಕಾರಣಗಳಿದೆಯಾ? ಒಟ್ಟಾರೆ ಈ ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣ ಎಲ್ಲರ ಆತಂಕಕ್ಕೂ ಕಾರಣವಾಗಿದೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.